ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಮದುವೆ ಆದ್ಮೇಲೆ ಮಗ ಬದಲಾಗಿ ಹೋದ ಅನ್ನೋ ಆರೋಪದ ಹಣೆಪಟ್ಟಿ ಹೆಚ್ಚು ಕಮ್ಮಿ ಎಲ್ಲಾ ಗಂಡಸರಿಗೂ ಅಂಟ್ಕೊಂಡೇ ಇರತ್ತೆ. ಮದುವೆ ಆದ ಹೊಸದ್ರಲ್ಲಿ ಹೆಣ್ಮಕ್ಳು ಅತ್ತೆ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಸರ್ಕಸ್ ಹೊಡೆಯೋ ಹಾಗೆ, ಅದೇ ಸಮಯದಲ್ಲಿ ಹುಡುಗರು ತಮ್ಮ ತಂದೆ ತಾಯಿ ಕಡೆಯಿಂದ ಮಗ ಮೊದಲಿನ ಹಾಗಿಲ್ಲ ಅನ್ನೋ ಮೂದಲಿಕೆ ಕೂಡ ಸಹಿಸಬೇಕಾಗತ್ತೆ. ಯಾಕೆ ಹೀಗೆ? ಏನ್ ಕಾರಣ? ಹೆಣ್ಣು ಮಕ್ಕಳಿಗಾದ್ರೆ ಹುಟ್ಟಿದ ಮನೆ ಬಿಟ್ಟು ಹೊಸ ಜಾಗ, ಹೊಸ ಜನರ ಮಧ್ಯೆ ಅನಿವಾರ್ಯವಾಗಿ ಅವಶ್ಯಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು. ಅದೇ ಹುಡುಗರಿಗಾದ್ರೆ ಮದುವೆಗೆ ಮೊದಲು ಇದ್ದ ಮನೆನೇ ಮದುವೆ ಆದ್ಮೇಲೂ ಅದೇ ಮನೆ, ಅದೇ ಜನರ ಒಡನಾಟ. ಹುಡುಗನಿಗೆ ಅಪ್ಪ ಅಮ್ಮ, ತನ್ನ ಮನೆ ಅನ್ನೋ ಸಲಿಗೆ, ಹೊಸದಾಗಿ ಬಂದ ತನ್ನವಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ, ಅವಳನ್ನ ಖುಷಿ ಪಡಿಸೋ ಮೆಚ್ಚೋ ಹಂಬಲ ಇರತ್ತೆ. ಹೆಂಡತಿ ಜೊತೆ ನಗ್ನಗ್ತಾ ಮಾತಾಡೋದು, ಆಕೆ ಕೇಳೋ ಮೊದಲೇ ಕೆಲವೊಂದು ಗಿಫ್ಟ್ಗಳನ್ನ ತಂದುಕೊಡೋದು, ಕೆಲಸದಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡೋದು, ಹೆಂಡತಿ ಮಾಡಿರೋ ಅಡುಗೆಯಲ್ಲಿ ಉಪ್ಪು ಖಾರ ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು ಮಾಡಿದಾಗ ಸಹಜವಾಗಿ ಅಮ್ಮನ ಕೆಂಗಣಿಗೆ ಗುರಿಯಾಗೋದು ಮಾಮೂಲಿ. ಅಮ್ಮ ಅಂದ್ರೆ ಸಲಿಗೆ, ಹೆಂಡತಿ ಅಂದ್ರೆ ಆಕರ್ಷಣೆ ಹೊಸದ್ರಲ್ಲಿ ಇದ್ದಿದ್ದೆ. ಸೂಕ್ಷ್ಮ ಮನಸ್ಥಿತಿ ಇರೋ ಯಾವುದೇ ಗಂಡಸರು ಇಂಥ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಿಲ್ಲ. ಮದುವೆಗೆ ಮೊದಲೇ ಅಂದ್ರೆ ಉದ್ಯೋಗ ಮಾಡೋದಕ್ಕೆ ಶುರು ಮಾಡೋ ಹೊತ್ತಿಗೆ ಸ್ವಲ್ಪ ಸಮಯ ಆದರೂ ಬಿಡುವು ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮ ಹಾಗೆ ಮನೆಯವರ ಜೊತೆ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳೋದು, ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅಮ್ಮನಿಗೆ ಮತ್ತೆ ಮನೆಯ ಸದಸ್ಯರಿಗೆ ಸಹಾಯ ಮಾಡೋದು, ಅಡುಗೆ ರುಚಿಯಲ್ಲಿ ಸ್ವಲ್ಪ ಯಾವತ್ತಾದ್ರೂ ವ್ಯತ್ಯಾಸ ಆದರೆ ಹೆಚ್ಚು ಕಮೆಂಟ್ ಮಾಡದೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಅಮ್ಮ ತಾನೇ ಅನ್ನೋ ತೀರಾ ಸಲುಗೆ ಕೆಲವೊಮ್ಮೆ ಆಕೆಯ ವ್ಯಾಲ್ಯೂ ಕುಗ್ಗಿಸೋ ಮಟ್ಟಕ್ಕೆ ಹೋಗಬಾರ್ದು. ಅಮ್ಮನ ಹತ್ರ ಎಷ್ಟೇ ಸೀರೆ ಇರಲಿ, ವರ್ಷಕ್ಕೆ ಒಮ್ಮೆನಾದರೂ ಆಕೆನ ಅಂಗಡಿ ಕರ್ಕೊಂಡು ಹೋಗಿ ಅವಳಿಷ್ಟದ ಸೀರೆಯನ್ನ ಕೊಡಿಸಿ. ಅವರ ಅಭಿರುಚಿಗೆ ತಕ್ಕಂಥ ಸಿನಿಮಾ ಅಕಸ್ಮಾತ್ ರಿಲೀಸ್ ಆದರೆ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಟ್ನಲ್ಲಿ ಮನೆಯ ಸದಸ್ಯರ ಬಗ್ಗೆ ಮದುವೆಗೆ ಮೊದಲೇ ನೀವು ಕಾಳಜಿ, ಪ್ರೀತಿ, ಗೌರವ ಇಟ್ಕೊಂಡು ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ನಡೆದಿದ್ದೆ ಆದರೆ ಮದುವೆಗೆ ಮೊದಲು ಮಗ ಹೀಗಿರಲಿಲ್ಲ, ಈಗ ಹೆಂಡತಿ ಬಂದಮೇಲೆ ಪೂರ್ತಿ ಬದಲಾಗೋಗಿದ್ದಾನೆ ಅನ್ನೋ ಹಣೆಪಟ್ಟಿ ನಿಮಗೆ ಅಂಟೋದಿಲ್ಲ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.